ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿರುವ ಅನುಭವ ಮಂಟಪ ಬಸವ ಮಂಟಪ ಎಂದು ಕರೆಯಲ್ಪಡುತ್ತದೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ ಸ್ಥಾಪಿಸಲ್ಪಟ್ಟ ವಿಶ್ವದ ಪ್ರಥಮ ಸಂಸತ್ತು ಎಂದು ಪ್ರಸಿದ್ಧಿಯಾಗಿದೆ. ಬಸವಕಲ್ಯಾಣದ ಅನುಭವ ಮಂಟಪದ ಪ್ರಮುಖ ವಿವರಗಳು ಇಲ್ಲಿವೆ. ಐತಿಹಾಸಿಕ ಮಹತ್ವ: ಇದು 12ನೇ ಶತಮಾನದಲ್ಲಿ ಶರಣರು, ಸಂತರು ಮತ್ತು ದಾರ್ಶನಿಕರು ಧರ್ಮ, ಸಮಾನತೆ ಮತ್ತು ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಚರ್ಚಿಸಲು ಒಟ್ಟುಗೂಡುತ್ತಿದ್ದ ಪವಿತ್ರ ಸ್ಥಳವಾಗಿತ್ತು. ಇದನ್ನು ಅರಿವಿನ ಮನೆ ಎಂದೂ ಕರೆಯುತ್ತಾರೆ. ಸ್ಥಳ: ಇದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲ್ಲೂಕಿನ ತಿಪರಾಂತ್ನಲ್ಲಿದೆ. ಇದು ಬೀದರ್ ನಗರದಿಂದ ಸುಮಾರು 80 ಕಿ.ಮೀ. ಮತ್ತು ಬೆಂಗಳೂರಿನಿಂದ ಸುಮಾರು 713 ಕಿ.ಮೀ. ದೂರದಲ್ಲಿದೆ. ಅಧ್ಯಕ್ಷತೆ: ಈ ಆಧ್ಯಾತ್ಮಿಕ ಸಂಸತ್ತಿನ ಅಧ್ಯಕ್ಷತೆಯನ್ನು ಶೂನ್ಯ ಸಿಂಹಾಸನಾರೂಢರಾದ ಅಲ್ಲಮಪ್ರಭುಗಳು ವಹಿಸಿದ್ದರು. ನೂತನ ಅನುಭವ ಮಂಟಪ: ಪ್ರಸ್ತುತ ಕರ್ನಾಟಕ ಸರ್ಕಾರವು ಬಸವಕಲ್ಯಾಣದಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭವ್ಯವಾದ ನೂತನ ಅನುಭವ ಮಂಟಪವನ್ನು ನಿರ್ಮಿಸುತ್ತಿದೆ. ಇದು 25 ಎಕರೆ ಪ್ರದೇಶದಲ್ಲಿ 6 ಅಂತಸ್ತುಗಳೊಂದಿಗೆ ಹಾಗೂ 770 ಕಂಬಗಳನ್ನು ಹೊಂದಿರುವ ಇವತ್ತು ಬೆಳಗಿನ ಜಾವ ಅತ್ಯಂತ ಪುಣ್ಯಕ್ಷೇತ್ರ ಅಂತ ಹೇಳಲ್ಪಡ್ತೀವಿ. ಕರ್ನಾಟಕದ ಅತ್ಯಂತ ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಇದು ಕೂಡ ಒಂದು. ಇದು ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಸವಕಲ್ಯಾಣ ಅನುಕೂಲ ನಮಗೆಲ್ಲರಿಗೆ ಸ್ಮರಣೆಗೆ ಬರ್ತಕ್ಕಂಥದ್ದು ಖ್ಯಾತ ವಚನಕಾರರಾಗಿರ್ತಕ್ಕಂಥ ಬಸವಣ್ಣವರು. ಇವರು ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ಬರ್ತಕ್ಕಂಥ ಒಬ್ಬರು ಸಮಾಜ ಸುಧಾರಕರಂತ ಹೇಳ್ಬೋದು. ಇವರ ವಚನಗಳಲ್ಲಿ ಮತ್ತು ಅತಿ ಮಹತ್ವದಾಗಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಅನುಭವದ ಮಾತುಗಳನ್ನು ಹೇಳಿ ಜನಸಾಮಾನ್ಯರಿಗೆ ತಿಳಿಯುವ ರೀತಿಯಲ್ಲಿ ವಚನ ಬರೆದಿರ್ತಕ್ಕಂಥ ಮಹಾನ್ ವಚನಕಾರ ಅಂತ ಇವರು ಗುರುತಿಸ್ಕೊಳ್ತೀವಿ. ಇವರು ಒಂದು ಅನುಭವ ಮಂಟಪ ಮಾಡ್ತಾರೆ. ಅಲ್ಲಿ ಎಲ್ಲ ಜಾತಿಯ ಮೇಧಾವಿಗಳನ್ನು, ಎಲ್ಲ ಕುಶಲ ಕೆಲಸಗಳನ್ನ ಮಾಡ್ತಕ್ಕಂಥವ್ರನ್ನ ಒಗ್ಗೂಡಿಸಿ ಒಂದು ಸಮೂಹವನ್ನು ಮಾಡ್ತಾರೆ. ಸಮೂಹವನ್ನು ಮಾಡಿ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಹಲವಾರು ಯೋಜನೆಯನ್ನು ಕೈಗೊಳ್ತಾರೆ. ಅದರಿಂದ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಕೂಡ ಅದರಲ್ಲಿ ಜಯಶಾಲಿ ಆಗ್ತಾರೆ. ಇಂಥ ಮಹಾನ್ ವ್ಯಕ್ತಿಯ ಪುಣ್ಯ ಸ್ಥಳಕ್ಕೆ ಬಂದೀವಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಬಸವೇಶ್ವರ ಮಹಾರಾಜ್ ಕಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿರುವ ಅನುಭವ ಮಂಟಪ ಬಸವ ಮಂಟಪ ಎಂದು ಕರೆಯಲ್ಪಡುತ್ತದೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ ಸ್ಥಾಪಿಸಲ್ಪಟ್ಟ ವಿಶ್ವದ ಪ್ರಥಮ ಸಂಸತ್ತು ಎಂದು ಪ್ರಸಿದ್ಧಿಯಾಗಿದೆ. ಬಸವಕಲ್ಯಾಣದ ಅನುಭವ ಮಂಟಪದ ಪ್ರಮುಖ ವಿವರಗಳು ಇಲ್ಲಿವೆ. ಐತಿಹಾಸಿಕ ಮಹತ್ವ: ಇದು 12ನೇ ಶತಮಾನದಲ್ಲಿ ಶರಣರು, ಸಂತರು ಮತ್ತು ದಾರ್ಶನಿಕರು ಧರ್ಮ, ಸಮಾನತೆ ಮತ್ತು ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಚರ್ಚಿಸಲು ಒಟ್ಟುಗೂಡುತ್ತಿದ್ದ ಪವಿತ್ರ ಸ್ಥಳವಾಗಿತ್ತು. ಇದನ್ನು ಅರಿವಿನ ಮನೆ ಎಂದೂ ಕರೆಯುತ್ತಾರೆ. ಕಂಬಗಳನ್ನು ಹೊಂದಿರುವ ಬೃಹತ್ ಕಟ್ಟಡವಾಗಲಿದೆ. ಸುತ್ತಮುತ್ತಲಿನ ಪ್ರಮುಖ ಸ್ಥಳಗಳು: ಬಸವಕಲ್ಯಾಣದಲ್ಲಿ ಅನುಭವ ಮಂಟಪದ ಜೊತೆಗೆ ಬಸವೇಶ್ವರ ದೇವಸ್ಥಾನ, ಅಕ್ಕನಾಗಮ್ಮನ ಗವಿ, ಮಡಿವಾಳ ಮಾಚಯ್ಯನ ಹೊಂಡ ಮತ್ತು ಒಂದು 108 ಅಡಿ ಎತ್ತರದ ಬಸವಣ್ಣನವರ ಪ್ರತಿಮೆಯನ್ನು ನೀವು ನೋಡಬಹುದು. ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿರುವ ಅನುಭವ ಮಂಟಪ ಬಸವ ಮಂಟಪ ಎಂದು ಕರೆಯಲ್ಪಡುತ್ತದೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ ಸ್ಥಾಪಿಸಲ್ಪಟ್ಟ ವಿಶ್ವದ ಪ್ರಥಮ ಸಂಸತ್ತು ಎಂದು ಪ್ರಸಿದ್ಧಿಯಾಗಿದೆ. ಬಸವಕಲ್ಯಾಣದ ಅನುಭವ ಮಂಟಪದ ಪ್ರಮುಖ ವಿವರಗಳು ಇಲ್ಲಿವೆ. ಐತಿಹಾಸಿಕ ಮಹತ್ವ: ಇದು 12ನೇ ಶತಮಾನದಲ್ಲಿ ಶರಣರು, ಸಂತರು ಮತ್ತು ದಾರ್ಶನಿಕರು ಧರ್ಮ, ಸಮಾನತೆ ಮತ್ತು ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಚರ್ಚಿಸಲು ಒಟ್ಟುಗೂಡುತ್ತಿದ್ದ ಪವಿತ್ರ ಸ್ಥಳವಾಗಿತ್ತು. ಇದನ್ನು ಅರಿವಿನ ಮನೆ ಎಂದೂ ಕರೆಯುತ್ತಾರೆ. ಸ್ಥಳ: ಇದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲ್ಲೂಕಿನ ತಿಪರಾಂತ್ನಲ್ಲಿದೆ.
ಇದು ಬೀದರ್ ನಗರದಿಂದ ಸುಮಾರು 80 ಕಿ.ಮೀ. ಮತ್ತು ಬೆಂಗಳೂರಿನಿಂದ ಸುಮಾರು 713 ಕಿ.ಮೀ. ದೂರದಲ್ಲಿದೆ. ಅಧ್ಯಕ್ಷತೆ: ಈ ಆಧ್ಯಾತ್ಮಿಕ ಸಂಸತ್ತಿನ ಅಧ್ಯಕ್ಷತೆಯನ್ನು ಶೂನ್ಯ ಸಿಂಹಾಸನಾರೂಢರಾದ ಅಲ್ಲಮಪ್ರಭುಗಳು ವಹಿಸಿದ್ದರು. ನೂತನ ಅನುಭವ ಮಂಟಪ: ಪ್ರಸ್ತುತ ಕರ್ನಾಟಕ ಸರ್ಕಾರವು ಬಸವಕಲ್ಯಾಣದಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭವ್ಯವಾದ ನೂತನ ಅನುಭವ ಮಂಟಪವನ್ನು ನಿರ್ಮಿಸುತ್ತಿದೆ. ಇದು 25 ಎಕರೆ ಪ್ರದೇಶದಲ್ಲಿ 6 ಅಂತಸ್ತುಗಳೊಂದಿಗೆ ಹಾಗೂ 770 ಕಂಬಗಳನ್ನು ಹೊಂದಿರುವ ಬೃಹತ್ ಕಟ್ಟಡವಾಗಲಿದೆ. ಸುತ್ತಮುತ್ತಲಿನ ಪ್ರಮುಖ ಸ್ಥಳಗಳು: ಬಸವಕಲ್ಯಾಣದಲ್ಲಿ ಅನುಭವ ಮಂಟಪದ ಜೊತೆಗೆ ಬಸವೇಶ್ವರ ದೇವಸ್ಥಾನ, ಅಕ್ಕನಾಗಮ್ಮನ ಗವಿ, ಮಡಿವಾಳ ಮಾಚಯ್ಯನ ಹೊಂಡ ಮತ್ತು ಒಂದು 108 ಅಡಿ ಎತ್ತರ. ಮಾರ್ನಿಂಗ್ ನ್ಯೂಸ್. ಹೋಮ್ ಫೀಚರ್ಡ್. ಬೀದರ್ ಕೋಟೆ. ಐತಿಹಾಸಿಕ ಪರಂಪರೆಯ ಬೀದರ್, ಬೀದರ್ ಫೋರ್ಟ್. ನ್ಯೂಸ್ ಡೆಸ್ಕ್ ಬೈ ನ್ಯೂಸ್ ಡೆಸ್ಕ್ ಸೆಪ್ಟೆಂಬರ್ 25, 2024. ಬೀದರ್ ಕೋಟೆ. ಐತಿಹಾಸಿಕ ಪರಂಪರೆಯ ಬೀದರ್, ಬೀದರ್ ಫೋರ್ಟ್. ಶೂನ್ಯ ಶೇರ್ಸ್. ಕರ್ನಾಟಕದ ತುತ್ತ ತುದಿಯ ಉತ್ತರ ದಿಕ್ಕಿನಲ್ಲಿ ಭಾರತದ ದಕ್ಕನ್ ಪ್ರದೇಶದಲ್ಲಿ ಮೆರೆದಾಡಿದ ಭವ್ಯ ಪರಂಪರೆಯುಳ್ಳ ಸಿಂಧರ ಕಲ್ಯಾಣ ಚಾಲುಕ್ಯರ ಬಹಮನಿ ಅರಸರ ರಾಜಧಾನಿಯಾಗಿದ್ದ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ರೂವಾರಿ ಬಸವಣ್ಣ ಮತ್ತಿತರ ಶರಣರ ಕರ್ಮ ಭೂಮಿಯಾಗಿರುವ ಮತ್ತು ಉತ್ತಮ ಹವಾಗುಣ ಹೊಂದಿರುವ ಪುಟ್ಟ ಜಿಲ್ಲೆಯೇ ಬೀದರ್, ಬೀದರ್ ಫೋರ್ಟ್. ಪೂರ್ವದಲ್ಲಿ ಆಂಧ್ರಪ್ರದೇಶದ ನಿಜಾಮಾಬಾದ್, ಮದಕ ಜಿಲ್ಲೆಗಳಿಂದಲೂ, ಉತ್ತರ ಪಶ್ಚಿಮದಲ್ಲಿ ಮಹಾರಾಷ್ಟ್ರ ರಾಜ್ಯದ ಸಾಂದೇಡ, ಲಾತೂರ ಜಿಲ್ಲೆಗಳಿಂದಲೂ ಮತ್ತು ದಕ್ಷಿಣದಲ್ಲಿ ಕರ್ನಾಟಕ ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯಿಂದ ಆವೃತ್ತವಾಗಿದೆ. ಬೀದರ್ ಜಿಲ್ಲೆಯ ವ್ಯಾಪ್ತಿ ಚಿಕ್ಕದಾಗಿದ್ದರೂ ಈ ಜಿಲ್ಲೆಗೆ ಉಜ್ವಲ ಐತಿಹಾಸಿಕ ಪರಂಪರೆಯಿದೆ. ಸಾಮ್ರಾಟ ಮೌರ್ಯ, ಶಾತವಾಹನ, ರಾಷ್ಟ್ರಕೂಟ, ಕಲ್ಯಾಣ, ಚಾಲುಕ್ಯ, ಕಾಕತೀಯ, ಖಿಲ್ಜಿ ಹಾಗೂ ಹೈದರಾಬಾದ್ ನಿಜಾಮರ ಆಡಳಿತಕ್ಕೊಳಪಟ್ಟಿದ್ದ ಈ ಜಿಲ್ಲೆಯಲ್ಲಿ ವಿಭಿನ್ನ ಜನಾಂಗಗಳ ಕಲೆ, ಸಾಹಿತ್ಯ, ಸಂಸ್ಕೃತಿಗಳಿವೆ. ಪುರಾತನ ಕಾಲದ ನಳಮಹಾರಾಜನು ಆಳ್ವಿಕೆ ಮಾಡುತ್ತಿದ್ದ ವಿದರ್ಭವೇ ಈ ಬಿದರೆ ಹಾಗೂ ಮಹಾಭಾರತದಲ್ಲಿ ಬರುವ ವಿದುರ ನಗರವೇ ಈ ಬೀದರ್ ಎಂಬ ಊಹೆಗಳಿವೆ. ಶಾಸನಗಳಲ್ಲಿ ಬಿದನೂರು ಎಂದು ಈ ಊರನ್ನು ಕರೆಯಲಾಗಿದೆ. ಕಾಲ ಕಾಲಕ್ಕೆ ಬಿದಿರು ಬೆಳೆಯುವ ಪ್ರದೇಶವಾಗಿದ್ದರಿಂದ ಬಿದಿರು, ಬಿದಿರೆ, ಬಿದಿನೂರು ಎಂಬ ಹೆಸರಿದ್ದಿರಬಹುದೆಂಬುದು ಇನ್ನೊಂದು ಊಹೆ. ಮುಸ್ಲಿಂ ಅರಸರ ಕಾಲಕ್ಕೆ ಅಹಮದಾಬಾದ್ ಬೀದರ್, ಮೊಹಮ್ಮದಾಬಾದ್ ಬೀದರ್ ಎಂದು ಕರೆಯಲ್ಪಟ್ಟಿದ್ದು ಈಗ ಬೀದರ್ ಆಗಿ ಉಳಿದುಕೊಂಡಿದೆ. ಐತಿಹಾಸಿಕ ಪರಂಪರೆಯ ಬೀದರ್, ಬೀದರ್ ಫೋರ್ಟ್. ನ್ಯೂಸ್ ಡೆಸ್ಕ್ ಬೈ ನ್ಯೂಸ್ ಡೆಸ್ಕ್ ಸೆಪ್ಟೆಂಬರ್ 25, 2024. ಬೀದರ್ ಕೋಟೆ. ಐತಿಹಾಸಿಕ ಪರಂಪರೆಯ ಬೀದರ್, ಬೀದರ್ ಫೋರ್ಟ್. ಶೂನ್ಯ ಶೇರ್ಸ್. ಕರ್ನಾಟಕದ ತುತ್ತ ತುದಿಯ ಉತ್ತರ ದಿಕ್ಕಿನಲ್ಲಿ ಭಾರತದ ದಕ್ಕನ್ ಪ್ರದೇಶದಲ್ಲಿ ಮೆರೆದಾಡಿದ ಭವ್ಯ ಪರಂಪರೆಯುಳ್ಳ ಸಿಂಧರ ಕಲ್ಯಾಣ ಚಾಲುಕ್ಯರ ಬಹಮನಿ ಅರಸರ ರಾಜಧಾನಿಯಾಗಿದ್ದ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ರೂವಾರಿ ಬಸವಣ್ಣ ಮತ್ತಿತರ ಶರಣರ ಕರ್ಮ ಭೂಮಿಯಾಗಿರುವ ಮತ್ತು ಉತ್ತಮ ಹವಾಗುಣ ಹೊಂದಿರುವ ಪುಟ್ಟ ಜಿಲ್ಲೆಯೇ ಬೀದರ್, ಬೀದರ್ ಫೋರ್ಟ್. ಪೂರ್ವದಲ್ಲಿ ಆಂಧ್ರಪ್ರದೇಶದ ನಿಜಾಮಾಬಾದ್, ಮದಕ ಜಿಲ್ಲೆಗಳಿಂದಲೂ, ಉತ್ತರ ಪಶ್ಚಿಮದಲ್ಲಿ ಮಹಾರಾಷ್ಟ್ರ ರಾಜ್ಯದ ಸಾಂದೇಡ, ಲಾತೂರ ಜಿಲ್ಲೆಗಳಿಂದಲೂ ಮತ್ತು ದಕ್ಷಿಣದಲ್ಲಿ ಕರ್ನಾಟಕ ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯಿಂದ ಆವೃತ್ತವಾಗಿದೆ. ಬೀದರ್ ಜಿಲ್ಲೆಯ ವ್ಯಾಪ್ತಿ ಚಿಕ್ಕದಾಗಿದ್ದರೂ ಈ ಜಿಲ್ಲೆಗೆ ಉಜ್ವಲ ಐತಿಹಾಸಿಕ ಪರಂಪರೆಯಿದೆ. ಸಾಮ್ರಾಟ ಮೌರ್ಯ, ಶಾತವಾಹನ, ರಾಷ್ಟ್ರಕೂಟ, ಕಲ್ಯಾಣ, ಚಾಲುಕ್ಯ, ಕಾಕತೀಯ, ಖಿಲ್ಜಿ ಹಾಗೂ ಹೈದರಾಬಾದ್ ನಿಜಾಮರ ಆಡಳಿತಕ್ಕೊಳಪಟ್ಟಿದ್ದ ಈ ಜಿಲ್ಲೆಯಲ್ಲಿ ವಿಭಿನ್ನ ಜನಾಂಗಗಳ ಕಲೆ, ಸಾಹಿತ್ಯ, ಸಂಸ್ಕೃತಿಗಳಿವೆ. ಪುರಾತನ ಕಾಲದ ನಳಮಹಾರಾಜನು ಆಳ್ವಿಕೆ ಮಾಡುತ್ತಿದ್ದ ವಿದರ್ಭವೇ ಈ ಬಿದರೆ ಹಾಗೂ ಮಹಾಭಾರತದಲ್ಲಿ ಬರುವ ವಿದುರ ನಗರವೇ ಈ ಬೀದರ್ ಎಂಬ ಊಹೆಗಳಿವೆ. ಶಾಸನಗಳಲ್ಲಿ ಬಿದನೂರು ಎಂದು ಈ ಊರನ್ನು ಕರೆಯಲಾಗಿದೆ.